ಇದು ಪೂರ್ತಿ ಎಂಡ್ ಆಗಿಲ್ಲ. ಯಾಕಂದ್ರೆ ಇದು ಎಂಡ್ ಆಗಿತ್ತು ಅಂದ್ರೆ ಮಧ್ಯದಾಗಿ ಅಮೇರಿಕಾ ಡಾಮಿನೆನ್ಸ್ ಹೋಗ್ಬಿಡ್ತವೆ. ಅವ್ರು 10 ಬೇಡಿಕೆಗಳೇನಿದಾವೆ ನಮ್ಮ ಇರಾನದ್ದು, ಅವೆಲ್ಲನೂ ಏನಪ್ಪ ಅಂತಂದ್ರೆ ಅಮೇರಿಕೆನ ಕಟ್ಟಿ ಹಾಕುವಂಥದ್ದು. ನಮ್ಮ ಸಾರ್ವಭೌಮತ್ವ ಕೇಳುವಾಗಿಲ್ಲ, ಹೊರಮುಸ್ದಾಗ ಬರುವಂಗಿಲ್ಲ, ನಮ್ದಪ್ಪ ಏನೆಲ್ಲ ಎಲ್ಲರೂ ಅವ್ರ ನಾಣ್ಯಗಳು ಅವ್ರು ಬಳಸುವಂಥದ್ದು. ಮುಂದೆ ಶಾಶ್ವತ ಮೇಲೆ ಯುದ್ಧ ಮಾಡುವಂಗಿಲ್ಲ. ನಾವು ಯುರೇನಿಯಂ ನಾವು ಶಾಂತಿಗಾಗಿ ಬಳಸ್ತೀವಿ, ಅದು ಒಪ್ಪಿಗೆ ಕೊಡಬೇಕು. ನಮ್ಮ ಮೇಲೆ ಹಾಕಿದಂಥ ನಿರ್ಬಂಧಗಳನ್ನೆಲ್ಲ ತಕ್ಕೋಬೇಕು. ಇದರಲ್ಲೇನು ಇದರರ್ಥ ಅಮೇರಿಕ ಸೋತಂಗೆ ಅಂತೇಳಿ ಸೋತಂಗೆ ಅಷ್ಟಲ್ಲ, ಆರ್ಥಿಕವಾಗಿ ದಿವಾಳಿ ಇದ್ದಂಗೂ ಹೌದು. ಇದಕ್ಕೆಲ್ಲ ಒಪ್ಪಿದ ಮೇಲೆ ಈಗಾಗಲೇ ಖತರ್ ಆಗಿರ್ಬೋದು, UAE ಆಗಿರ್ಬೋದು, ಇನ್ನುಳಿದ ರಾಷ್ಟ್ರಗಳ ಸಹಿತ ನಿಧಾನಕ್ಕೆ ಅಮೇರಿಕ ಸಖ್ಯ ಬೇಡಪ್ಪ, ನಮಗೆ ದೂರಿನ ಕೆಲಸ ಸಮೀಪ ಸಾಕು. ನಮಗೆ ಅಮೇರಿಕ ನಮಗೆ ಏನಾಗಬೇಕಾಗಿಲ್ಲ, ಅವ್ರು ದುಡ್ಡು ಕೊಟ್ಟರೆ ಯಾರು ನಮ್ಗೆ ಕಾಲಮ್ ಮಾಡ್ತಾರೆ. ಇರಾನದವರಾಗಿರ್ಬೋದು, ಮತ್ತವರಾಗಿರ್ಬೋದು, ಚೈನಾದವರಾಗಿರ್ಬೋದು, ಯಾರಿಗಾದ್ರೂ ನಾವು ಕೊಡಲೇಬೇಕು ಡಿಫೆನ್ಸ್ ಸಲುವಾಗಿ. ಅಮೇರಿಕೆಂದು ಕಡಿಮೆ ರೇಟ್ನಲ್ಲಿ ನಮಗೆ ಇವ್ರು ನಮ್ಮ ಉಳಿಸಿದ್ರೆ ನಮ್ಗೆ ಚಲೋ ಅಲ್ಲೇನಪ್ಪ, ಉತ್ತಮ ಅಲ್ಲೇನು ಅನ್ನೋಂಥ ಮಾತನ್ನು ಇವತ್ತು ಅನೇಕ ದೇಶಗಳು ಮಾತಾಡ್ಕೊಳ್ತಾ ಇದ್ದಾವೆ. ಹೀಗಾಗಿ ಇವುಗಳ ಎಲ್ಲ ಡೆವಲಪ್ಮೆಂಟ್ಗಳಿಂದ ಇಲ್ಲಿವರೆಗೆ ಮೌನ ಇದ್ಕೊಂಡು ಚೆನ್ನಾಗಿತ್ತು. ಅದು ಇದು ಮಾಡಬಾರ್ದಾಯಿತು. 40 ದಿನಗಳವರೆಗೆ ಎಷ್ಟಾಯಿತು ಪರಿಸ್ಥಿತಿ ಎಲ್ಲರಿಗೂ ಗೊತ್ತದೆ, ಏನಾಯಿತು ಅಮೇರಿಕದ್ದು ಅಂತೇಳಿ. ಅದೇ ಕಾಲಕ್ಕೆ ಇರಾನ್ಗೂ ಸಾಕಷ್ಟು ಹೊಡೆದು ಬಿದ್ದಿದೆ, ಇಸ್ರೇಲ್ಗೂ ಹೊಡೆದು ಬಿದ್ದಿದೆ. ಈಗ ಮರಳಿ ತಮ್ಮ ರಾಷ್ಟ್ರನ ಕಟ್ಟಬೇಕಾಗಿದೆ, ಕಟ್ಟಿದ್ದ ರಾಷ್ಟ್ರಗಳನ್ನ ಕಟ್ಟಬೇಕಾಗಿದೆ. ಅದಕ್ಕೆ ದುಡ್ಡು ಬೇಕಲ್ಲ, ಎಲ್ಲಿ ಹುಡುಕೋದು? ಇರಾನ್ ಇದನ್ನೆಲ್ಲ ಹೊಡ್ಕೊಂಡು ಗೊತ್ತು ಬಿಡ್ತಪ್ಪ ಅಂದ್ರೆ $1 ಟ್ರಿಲಿಯನ್ ಲಾಭ ಮಾಡ್ಕೊಳ್ಳೋಂಥ ಅಮೇರಿಕಾ ಏಕಾಏಕಿ ಅದಿಲ್ಲ ಹಾಗೆ ಕಟ್ತೀವಿ ನಿಮ್ಮ ರಾಷ್ಟ್ರಗಳಂತ ಅದಕ್ಕೆ ಕೇಳಿತ್ತೇನ್ರಿ? ಅದು ನರಭಕ್ಷಕ, ಅದು ಹುಲಿ ಹೆಂಗಿರ್ತದಲ್ಲ ಹಂಗಾಗಿದ್ದಾರೆ ಇವತ್ತು ಅಮೇರಿಕನ್ಸ್. ನರಭಕ್ಷಕ ಹುಲಿ ಒಂದು